ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಯಾವುದು ಗೊತ್ತೇ? ನಮಗೆ ಸಿನಿಮಾನಲ್ಲಿ ಆಗ್ಲಿ ಫೋಟೋನಲ್ಲಿ ಆಗ್ಲಿ ದೇವರನ್ನು ಯಾಕೆ ಬ್ಲೂ ಕಲರ್ ನಲ್ಲಿ ತೋರಿಸುತ್ತಾರೆ? ಈ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇನ್ನೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ಈ ಫೋಟೋನಲ್ಲಿ ಕಾಣುತ್ತಿರುವ ಕಾರ್ಡ್ ವಿರಾಟ್ ಕೊಹ್ಲಿದು. ಆದರೆ ಈ ಕಾರ್ಡ್ ಸೀಸ್ ಹಾಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಇದೆ. ಆಕ್ಚುಲಿ ವಿರಾಟ್ ಕೊಹ್ಲಿ 2012ರಲ್ಲಿ ತನ್ನ ಫಸ್ಟ್ ಸೂಪರ್ ಕಾರ್ಡ್ RDR8 ಅನ್ನು ಖರೀದಿಸಿದ್ದಾನೆ. ಇದನ್ನು ಮ್ಯಾಕ್ಸಿಮಮ್ ವಿರಾಟ್ ಕೊಹ್ಲಿನೇ ಡ್ರೈವ್ ಮಾಡೋನು. ಆದರೆ 2016ರಲ್ಲಿ ಈ ಕಾರನ್ನು ಸಾಗರ್ ಟಕ್ಕರ್ ಅನ್ನೋ ವ್ಯಕ್ತಿ ಸೇಲ್ ಮಾಡಿದ್ದಾನೆ. ಸಾಗರ್ ಟಕ್ಕರ್ ಕಾರನ್ನು ತನ್ನ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಮಾಡಕ್ಕೆ 2.5 ಕೋಟಿ ಇಟ್ಟು ಖರೀದಿಸಿದ್ದಾನೆ. ಈ ಕಾರನ್ನು ಖರೀದಿಸಿದ 5 ತಿಂಗಳ ನಂತರ ರೆವಿನ್ಯೂ ಸರ್ವಿಸ್ ಕಾಲ್ ಸೆಂಟರ್ ಸ್ಕ್ಯಾಮ್ನಲ್ಲಿ ಅರೆಸ್ಟ್ ಮಾಡಿದರು. ಸಾಗರ್ ಟಕ್ಕರ್ ತನ್ನ ಪ್ರಾಪರ್ಟಿ ವೆಹಿಕಲ್ ಕೂಡ ಸೀಸ್ ಮಾಡಿದ್ದಾರೆ. ಇದರಲ್ಲಿ ವಿರಾಟ್ ಕೊಹ್ಲಿಯ ಸೂಪರ್ ಕಾರ್ RDR8 ಕೂಡ ಇದೆ. ಅವಾಗಿಂದ ಪೊಲೀಸ್ ಸ್ಟೇಷನ್ ನಲ್ಲೇ ಬಿದ್ದಿದೆ. ಗುಡ್ ನ್ಯೂಸ್ ಏನೆಂದರೆ ವಿರಾಟ್ ಕೊಹ್ಲಿ ಪೇಪರ್ ವರ್ಕ್ ಆಗೋಗಿದೆ. ಈ ಕಾರ್ ಡಾಕ್ಯುಮೆಂಟ್ ಸಾಗರ್ ಹೆಸರ ಮೇಲೆ ಟ್ರಾನ್ಸ್ಫರ್ ಆಗಿದೆ. ಸೊ ವಿರಾಟ್ ಕೊಹ್ಲಿಗೆ ಈ ಕೆಲಸಕ್ಕೆ ಯಾವ ಸಂಬಂಧವೂ ಇಲ್ಲ. ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಯಾವುದು ಗೊತ್ತೇ? ಈ ರಾಜ್ಯದಲ್ಲಿದೆ ಬರೋಬ್ಬರಿ 3,90,615 ದೇವಸ್ಥಾನಗಳು. ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು. ಈ ರಾಜ್ಯದಲ್ಲಿ ಬರೋಬ್ಬರಿ 3,90,615 ದೇವಸ್ಥಾನಗಳಿವೆ. ತಮಿಳುನಾಡು ಹಿಂದೂ ಧರ್ಮ ಸೇರಿದಂತೆ ಎಲ್ಲಾ ಧರ್ಮಗಳ ನೆಲೆಯಾಗಿದೆ. ಇಲ್ಲಿ ತಂಜಾವೂರು ಪೆರಿಯ ಕೋಯಿಲ್ ಸೇರಿದಂತೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನಗಳಿವೆ. ಈ ಕಾರಣದಿಂದ ತಮಿಳುನಾಡನ್ನು ದೇವಾಲಯಗಳ ನಾಡು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಟೈಮ್ ವಾಟರ್ ಬಾಟಲ್ ಖರೀದಿಸುವಾಗ ಒಂದು ಸಾರಿ ಅದರ ಕ್ಯಾಪ್ ಅನ್ನು ಅಬ್ಸರ್ವ್ ಮಾಡಿ. ಒಂದು ವೇಳೆ ಆ ಬಾಟಲ್ ಕ್ಯಾಪ್ ವೈಟ್ ಕಲರ್ ನಲ್ಲಿ ಇದ್ದರೆ ಅದನ್ನು ಓನ್ಲಿ ಬ್ಯಾಟರಿ ಇಂಡಸ್ಟ್ರಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಗೋಸ್ಕರನೇ ಯೂಸ್ ಮಾಡ್ತಾರೆ. ಒಂದು ವೇಳೆ ಬ್ಲ್ಯಾಕ್ ಕಲರ್ ಕ್ಯಾಪ್ ಇದ್ದರೆ ಅದು ಓನ್ಲಿ ಆಲ್ಕಲೈನ್ ವಾಟರ್ ನಾರ್ಮಲ್ ವಾಟರ್ ಬಾಟಲ್ ಹೋಲಿಸಿದರೆ ಇದರಲ್ಲಿ ಹೆಚ್ಚು ಮಿನರಲ್ಸ್ ಅಂಡ್ ಹೆಲ್ತಿ ಕೂಡ. ಮತ್ತು ಗ್ರೀನ್ ಕಲರ್ ಕ್ಯಾಪ್ ಇದ್ದರೆ ಅದರಲ್ಲಿ ಫ್ಲೇವರ್ ಆಡ್ ಮಾಡಿದ್ದಾರೆ. ಅದೇ ಬ್ಲೂ ಕಲರ್ ಕ್ಯಾಪ್ ಇದ್ದರೆ ಜಸ್ಟ್ ನಾರ್ಮಲ್ ವಾಟರ್ ಅಂತ ಅರ್ಥ. ಈ ಫೋಟೋನಲ್ಲಿ ಇರುವ ವ್ಯಕ್ತಿ ಒಂದು ಸಾರಿ ಮಲ್ಕೊಂಡ್ರೆ 25 ದಿನಗಳ ನಂತರ ಎದ್ದೊಳ್ತಾನೆ. ಈ ವ್ಯಕ್ತಿ ನಾಗ್ಪುರ್ ಎಂಬ ಹಳ್ಳಿಯಲ್ಲಿ ಇರುತ್ತಾನೆ. ಈ ವ್ಯಕ್ತಿಗೆ ರೇರ್ ಡಿಸೀಸಸ್ ಇದೆ. ಇದರ ಹೆಸರು ಹೈಪರ್ಸೋಮಿಯಾ. ಈ ಕಾರಣದಿಂದ ವರ್ಷದಲ್ಲಿ 300 ದಿನಗಳು ಮಲ್ಕೊಂಡಿರ್ತಾನೆ ಅಂತ ಡಾಕ್ಟರ್ಸ್ ಹೇಳುತ್ತಿದ್ದಾರೆ. ಈ ವ್ಯಕ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ನಲ್ಲಿ ಯಾರಾದರೂ ಇದ್ದರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಸಿನಿಮಾದಲ್ಲಿ ಆಗಲಿ ಫೋಟೋನಲ್ಲಿ ಆಗಲಿ ದೇವರುಗಳು ನಮಗೆ ಬ್ಲೂ ಕಲರ್ ನಲ್ಲಿ ಕಾಣಿಸುತ್ತಾರೆ. ಲೈಕ್ ಕೃಷ್ಣ, ರಾಮ ಮತ್ತು ಶಿವ. ಇದರ ಹಿಂದೆ ದೊಡ್ಡ ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳಬಹುದು. ನೀವು ಫೈರ್ ಅನ್ನು ಯಾವಾಗಾದ್ರೂ ಗಮನಿಸಿದ್ದರೆ ಫೈರ್ ಡಿಫರೆಂಟ್ ಕಲರ್ ಆಗಿ ಕಾಣಿಸುತ್ತೆ. ಲೈಕ್ ರೆಡ್, ಆರೆಂಜ್, ವೈಟ್ ಅಂಡ್ ಬ್ಲೂ. ಅಂದರೆ ಈ ಕಲರ್ ಹೇಗೆ ಬರುತ್ತೆ ಅಂದರೆ ಫೈರ್ ಟೆಂಪರೇಚರ್ ಇಟ್ಟುಕೊಂಡು ಫ್ಲೇಮ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. 980 ಡಿಗ್ರಿ ಇಂದ 1800 ಡಿಗ್ರಿ ಫಾರಿನ್ ಹೀಟ್ ವರೆಗೆ ರೆಡ್ ಕಲರ್ ಆಗಿ, 2000 ಇಂದ 2200 ಡಿಗ್ರಿ ವರೆಗೆ ಆರೆಂಜ್ ಕಲರ್, 2400 ಇಂದ 2700 ಡಿಗ್ರಿ ವರೆಗೆ ವೈಟ್ ಕಲರ್ ಆಗಿ, ಆಮೇಲೆ 2700 ರಿಂದ 3000 ಡಿಗ್ರಿ ಫಾರಿನ್ ಹೀಟ್ ಆಗಿ ಕಾಣಿಸುತ್ತೆ. ಇದಕ್ಕಿಂತ ಹೆಚ್ಚು ಫ್ಲೇಮ್ ಅನ್ನು ನಾವು ನೋಡೋಕ್ಕಾಗಲ್ಲ, ಏಕೆಂದರೆ ಆ ಫ್ರೀಕ್ವೆನ್ಸಿ ನಮ್ಮ ವಿಸಿಬಲ್ ಸ್ಪೆಕ್ಟ್ರಮ್ ಗಿಂತ ಹೆಚ್ಚು ಇರೋದ್ರಿಂದ ನಮ್ಮ ಕಣ್ಣುಗಳು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಸೊ ಮ್ಯಾಕ್ಸಿಮಮ್ ಎನರ್ಜಿ ನಮ್ಮ ಕಣ್ಣುಗಳು ನೋಡುತ್ತಾ. ನಮ್ಮ ಪೂರ್ವಜರು ದೇವರನ್ನು ನೀಲಿ ಬಣ್ಣದಲ್ಲಿ ತೋರಿಸಿದ್ದಾರೆ, ದೇವತೆಗಳ ತುಂಬಾ ಶಕ್ತಿಶಾಲಿಯಾಗಿ ಎಂದು ಇದರ ಅರ್ಥ. ನಿಮಗೆ ಗೊತ್ತಾ, ನೀವು ಬೆಳಿಗ್ಗೆ ಎದ್ದು ಏನು ಕೆಲಸ ಮಾಡುತ್ತೀರೋ ಅದರ ಪರಿಣಾಮ ಇಡೀ ದಿನವೆಲ್ಲ ಇರುತ್ತದೆ. ನಮ್ಮಲ್ಲಿ ಬಹಳ ಜನರಿಗೆ ಬೆಳಿಗ್ಗೆ ಎದ್ದು ಫೋನ್ ನೋಡುವ ಒಂದು ಅಭ್ಯಾಸ ಇರುತ್ತೆ. ನೋಟಿಫಿಕೇಶನ್, ಇಮೇಲ್, ಸೋಷಿಯಲ್ ಮೀಡಿಯಾ, ನಾವು ಇವುಗಳನ್ನು ಎಲ್ಲವನ್ನೂ ಸ್ಕ್ರೋಲ್ ಮಾಡುತ್ತೇವೆ. ಆದರೆ ನಿಮಗೆ ಗೊತ್ತಿಲ್ಲದೆ ಈ ಅಭ್ಯಾಸವು ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀಳುತ್ತದೆ ಎಂದು ನೀವು ತಿಳಿದಿದ್ದೀರಾ? ನೀವು ಬೆಳಗ್ಗೆ ಎದ್ದು ಸ್ಕ್ರೋಲ್ ಮಾಡಿದರೆ ನಿಮ್ಮ ಬ್ರೈನ್ ರಿಯಾಕ್ಟಿವ್ ಮೋಡ್ಗೆ ಹೋಗುತ್ತದೆ. ಅಂದರೆ ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಈ ರೀತಿಯಲ್ಲಿ ಹೆಚ್ಚಾಗುತ್ತದೆ. ಅದರೊಂದಿಗೆ ನಿಮ್ಮ ಬ್ರೈನ್ ಶಾಂತವಾಗಿರುವುದರ ಬದಲಾಗಿ ಅದು ಗಂದರಗೋಲ ಬೀಳುತ್ತದೆ. ಸಂಶೋಧಕರು ಹೇಳುವುದು ಏನೆಂದರೆ
ಲೇಜಿ ಹಾಗೆ ಇರುತ್ತೀರಾ? ಬೆಳಗ್ಗೆ ಎದ್ದ ನಂತರ ಮೊದಲ 1 ಗಂಟೆ ತುಂಬಾ ಮುಖ್ಯವಾಗಿದ್ದು, ಫೋನ್ ನೋಡಲು ಈ ಟೈಮ್ ಬಳಸಬೇಡಿ. ಆ ಸಮಯದಲ್ಲಿ ವ್ಯಾಯಾಮ, ಧ್ಯಾನ ಮಾಡಿ. 10 ನಿಮಿಷ ಅಥವಾ 20 ನಿಮಿಷಗಳ ಕಾಲ ಮಾಡಿ. ವಿಶ್ವದಲ್ಲಿಯೇ ಅತ್ಯಂತ ಸುಂದರ ಕೈ ಬರಹ ಹೊಂದಿರುವ ಯುವತಿ ಇವಳು ಯಾವ ದೇಶದವರು ಅಂತ ಗೊತ್ತಾ? ಅದಕ್ಕೂ ಮುನ್ನ ನಮ್ಮ ವಿಡಿಯೋಗೆ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ. ಪ್ರಕೃತಿ ಮಲ್ಲ ಇವರು ಮೂಲತಃ ನೇಪಾಳದವರು. ಅವರ ಕೈ ಬರದಿಂದಲೇ ವಿಶ್ವದ ಜನರ ಹೃದಯವನ್ನು ಕದ್ದಿದ್ದಾರೆ. ಅವರ ಅಭೂತಪೂರ್ವ ಕೈಬರಹದ ಸೌಂದರ್ಯ ಅವರನ್ನು ವಿಶ್ವದ ಅತ್ಯಂತ ಸುಂದರ ಕೈಬರಹ ಹೊಂದಿರುವ ವ್ಯಕ್ತಿ ಎಂಬ ಬಿರುದಿಗೆ ಭಾಜನರಾಗಿದ್ದಾರೆ. ಭಾರತೀಯ ರೈಲ್ವೆಯ ಎಲ್ಲಾ ರೈಲುಗಳ ಕೊನೆಯ ಬೋಗಿಯ ಮೇಲೆ ಎಕ್ಸ್ ಚಿಹ್ನೆಯನ್ನು ಹೊಂದಿರುತ್ತಾರೆ. ಈ ಚಿಹ್ನೆಯನ್ನು ಏಕೆ ರಚಿಸುತ್ತಾರೆ ಮತ್ತು ಇದರ ಹಿಂದಿನ ಅರ್ಥವೇನು ಎಂಬುದನ್ನು ಇಲ್ಲಿ ತಿಳಿಯಿರಿ. ರೈಲಿನ ಕೊನೆಯ ಬೋಗಿಯಲ್ಲಿ ಈ ಚಿಹ್ನೆ ಏಕೆ ಇರುತ್ತೆ? ಭಾರತೀಯ ರೈಲ್ವೆಯ ನಿಯಮಗಳ ಪ್ರಕಾರ ಎಲ್ಲ ಪ್ರಯಾಣಿಕ ರೈಲುಗಳು ಕೊನೆಯ ಬೋಗಿಯಲ್ಲಿ ಈ ಗುರುತು ಕಡ್ಡಾಯವಾಗಿದೆ. ಈ ಗುರುತು ರೈಲಿನ ಕೊನೆಯ ಬೋಗಿ ಎಂದು ರೈಲ್ವೆ ಸಿಬ್ಬಂದಿಗೆ ತಿಳಿಸುತ್ತದೆ. ಒಂದು ವೇಳೆ ಯಾವುದೇ ಬೋಗಿಯಲ್ಲಿ ಈ ಚಿಹ್ನೆ ಇಲ್ಲದಿದ್ದರೆ ಅದು ತುರ್ತು ಪರಿಸ್ಥಿತಿ ಎಂದು ಪರಿಗಣಿಸಲಾಗಿದೆ. ಈ ಚಿಹ್ನೆಯ ಮಹತ್ವವೇನು? ರೈಲ್ವೆ ಸಿಬ್ಬಂದಿಗೆ ಇದು ಒಂದು ರೀತಿಯ ಎಚ್ಚರಿಕೆಯ ಸಂಕೇತವಾಗಿದೆ. ಈ ಚಿಹ್ನೆ ಇಲ್ಲದಿದ್ದರೆ ಅವರು ತಕ್ಷಣವೇ ಕ್ರಮ ತೆಗೆದುಕೊಳ್ಳಬಹುದು. ಪ್ರಯಾಣಿಕರು ಸಹ ರೈಲಿನಲ್ಲಿ ಪ್ರಯಾಣಿಸುವ ಮೊದಲು ಕೊನೆಯ ಬೋಗಿಯಲ್ಲಿ ಈ ಗುರುತು ಇದೆಯೇ ಎಂದು ನೋಡುವ ಮೂಲಕ ತಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಎಕ್ಸ್ ಚಿಹ್ನೆ ಜೊತೆಗೆ ಎಲ್ವಿ ಎಂದು ಬರೆಯಲಾಗುತ್ತದೆ. ಇದರ ಅರ್ಥವೇನು? ಎಲ್ವಿ ಎಂದರೆ ಕೊನೆಯ ವಾಹನ ಎಂದರ್ಥ. ಇದು ಸಹ ರೈಲಿನ ಕೊನೆಯ ಬೋಗಿ ಎಂದು ಖಚಿತಪಡಿಸುತ್ತದೆ. ಈ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.